ನಮ್ಮ ಅವಧಿಯಲ್ಲಿ ನೀಡಲಾದ ಸಾಲದ ಮರುಪಾವತಿ ನಿಯಮಬದ್ಧವಾಗಿದೆ ಎಂದು ಕಾಳಂಗಿ ಸೊಸೈಟಿಯ ಹಾಲಿ ಆಡಳಿತ ಮಂಡಳಿಯಿಂದ ತಿಳಿಸಲಾಗಿದೆ. ಶಿರಸಿಯಲ್ಲಿ ಇಂದು ಕಾಳಂಗಿ ಸೊಸೈಟಿಯ ಹಾಲಿ ಆಡಳಿತ ಮಂಡಳಿಯಿಂದ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿದ್ದು, ಪತ್ರಿಕಾಗೋಷ್ಠಿಯಲ್ಲಿ ಆಡಳಿತ ಮಂಡಳಿಯಿಂದ ಮಾತನಾಡಿ, ಮುಖ್ಯ ಕಾರ್ಯದರ್ಶಿ ಸುನಿಲ್ ಗೌಡ ಮಾಡಿದ ಅಕ್ರಮವನ್ನು ನಾವು ಒಪ್ಪಿಕೊಂಡಿದ್ದೇವೆ. ಈಗಾಗಲೇ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಲು ಚಿಂತನೆಯನ್ನು ನಡೆಸಿರುವ ಬಗ್ಗೆ ತಿಳಿದು ಬಂದಿದೆ. ಹಿಂದಿನ ಆಡಳಿತ ಮಂಡಳಿ ನೀಡಿದ ಸಾಲದ ಮರುಪಾವತಿ ನಿಜವಾಗಲೂ ಕಷ್ಟ ಸಾಧ್ಯ. ಯಾಕೆಂದ್ರೆ ಕೋಟ್ಯಾಂತರ ಕಟ್ಟು ಬಾಕಿ ಇದೆ. ಜೊತೆಗೆ ಹಿಂದಿನ ಆಡಳಿತ ಮಂಡಳಿ ನೀಡಿದ ಸಾಲ 4 ರಿಂದ 5 ವರ್ಷಗಳಾದರೂ ಕೂಡ ಇದುವರೆಗೂ ಮರುಪಾವತಿಯಾಗಿಲ್ಲ. ಹಾಗಾಗಿ ಇದು ಕಷ್ಟ ಸಾಧ್ಯ ಎನ್ನಲಾಯಿತು. ಇನ್ನು ಹಾಲಿ ಆಡಳಿತ ಮಂಡಳಿಯ ವಿರುದ್ಧದ ಎಲ್ಲ ಆರೋಪಗಳನ್ನು ನಿರ್ದೇಶಕರು ನಿರಾಕರಿಸಿ ತನಿಖೆಯಿಂದ ಎಲ್ಲಾ ಸತ್ಯವೂ ಕೂಡ ಹೊರಬರಲಿದೆ ಎಂದು ತಿಳಿಸಿದ್ದಾರೆ. ಯಾಕೆಂದ್ರೆ ನಾವು ಕೊಡುವಂಥದ್ದು 8,93,00,000 ನಮ್ಮ ಸಂಘಕ್ಕೆ ಸಾಲದ ರೂಪದಲ್ಲಿ ಹೋಗಿ ನಮಗೆ ಬರುವಂಥದ್ದು ಬಡ್ಡಿಯನ್ನು ಸೇರಿ 18,53,00,000. ಹಾಗಾಗಿ ಒಂದು ಸ್ಪಷ್ಟನೆ, ನಾವು ಬಂದ ಮೇಲೆ ಕೊಟ್ಟಂಥ ಸಾಲ ಭದ್ರತೆ ಸರಿಯಾಗಿ ಮಾಡ್ಕೊಂಡು ಕೊಟ್ಟಿದ್ದೇವೆ ಅನ್ನುವಂಥದ್ದು ನಮ್ಮ ಜವಾಬ್ದಾರಿ ಮತ್ತು ಅಭಿಪ್ರಾಯ. ಅದು ತನಿಖೆ ಆದ ನಂತರ ಮಾತ್ರ ಗೊತ್ತಾಗುತ್ತೆ. ಆದರೆ ಹಿಂದಿನ ನಾವು ಬರುವ ಪೂರ್ವದಲ್ಲಿ 14 ಕೋಟಿ ಸಾಲವನ್ನು ಕೊಟ್ಟಿದ್ದು 10 ವರ್ಷ, 4 ವರ್ಷ, 5 ವರ್ಷದ ಕಟ್ಟುಬಾಕಿ ಕೂಡ ಇನ್ನೂ ಇದೆ. 10 ವರ್ಷ ಹಿಂದಿನ ಸಾಲ ಕೂಡ ಇದೆ. ಮತ್ತು ವ್ಯಾಪ್ತಿಯನ್ನು ಹೊರತುಪಡಿಸಿ ಕೊಟ್ಟಂಥ ಸಾಲ ಇದೆ ಹಿಂದಿನ ಆಡಳಿತ ಮಂಡಳಿ. ಜೊತೆಗೆ ಭದ್ರತೆ ಇಲ್ಲದೇ ಕೊಟ್ಟಿರೋದ್ರಿಂದ ನಮಗೆ ವಸೂಲಿ ಸರಿಯಾದ ಪ್ರಮಾಣದಲ್ಲಿ ಬರ್ತಾ ಇಲ್ಲ. ಹಾಗಾಗಿ ನಮ್ಮದು 18,53,00,000ಕ್ಕೆ ಬರತಕ್ಕಂಥ ಕಟ್ಟುಬಾಕಿ ನಿಂತಿದೆ. ಈ ಸುನಿಲ್ ಗೌಡ ಇವರಿಗೆ ನಾವು ಮೀಟಿಂಗನ್ನು ಮಾರ್ಚ್ 17ರಂದು ಆಡಳಿತ ಮಂಡಳಿಯ ಸಭೆಯನ್ನು ಕರೆದಿರ್ತೇವೆ. ನಮಗೆ 16ಕ್ಕೆ ಒಬ್ಬ ಷೇರು ಸದಸ್ಯರು ಮಾರ್ಚ್ 16ಕ್ಕೆ ದೂರನ್ನು ಕೊಡ್ತಾರೆ. ನಮ್ಮ ಹೆಸರಿಗೆ ನಾವು ಸಾಲ ತಗೊಂಡಿಲ್ಲ, ನಿಮ್ಮ ಸಂಘದಲ್ಲಿ ನಮ್ಮ ಹೆಸರಿಗೆ ಸಾಲ ಇದೆ ಅಂತ ನಮಗೆ ಕಂಡು ಬಂದಿದೆ. ಹಾಗಾಗಿ ನಮ್ಗೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡಿ ಅಂತ ಕೇಳ್ತಾರೆ. ನಾವು 17 ಮಾರ್ಚ್ 2023ರ ಮೀಟಿಂಗಲ್ಲಿ ನಾವು ಸುನಿಲ್ ಕುಮಾರ್ ಬಿ ಗೌಡ ಅವರಿಗೆ ಅಂದಿನ ಮೀಟಿಂಗಲ್ಲಿ ಸಂಘದ 12 ಜನ ಸದಸ್ಯರು ಕೂಡ ಹಾಜರಿರ್ತೇವೆ. ಸರಾವ್ ಬುಕ್ಕು ಪ್ರತಿ ಇದೆ ತಮ್ಮಲ್ಲಿ ಒದಗಿಸ್ತೇವೆ. ಆ ಸಂದರ್ಭದಲ್ಲಿ ನಾವು ಮುಖ್ಯ ಕಾರ್ಯನಿರ್ವಾಹಕರಿಗೆ ನಾವು ಈ ದೂರ ಬಂದ ಹಿನ್ನೆಲೆಯಲ್ಲಿ ಸಾಲಗಾರ ಸದಸ್ಯರ ದೂರು ಕುರಿತು ಅಂತ ನಾವು ಮುಖ್ಯ ಕಾರ್ಯನಿರ್ವಾಹಕರಿಗೆ ಕೇಳ್ತೇವೆ. ಕೇಳಿದಾಗ ಅವರು ಸಂಬಂಧಪಟ್ಟಂಥ ಮಾಹಿತಿಯನ್ನು ನಾವು ಕೇಳಿದಾಗ ಅವರು ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಮುಂದಿನ ದಿನಗಳಲ್ಲಿ ಪೂರೈಸೋದಾಗಿ ಹೇಳ್ತಾರೆ. ನಾವು ಅದು ಫಸ್ಟ್ ಮೀಟಿಂಗ್ ಆಗಿರೋದ್ರಿಂದ ನಾವು ಅಷ್ಟೊಂದು ಗಂಭೀರವಾಗಿ ಪರಿಗಣಿಸಿರೋದಿಲ್ಲ. ಆದಷ್ಟು ಬೇಗ ಆ ಸಂಬಂಧಪಟ್ಟ ದಾಖಲೆಯನ್ನು ಕೊಡಬೇಕು ಅಂಥೇಳಿ ಹೇಳ್ತೇವೆ. ನೆಕ್ಸ್ಟು ನಮ್ಮ ಆಡಳಿತ ಕಮಿಟಿಯವರು ಮಧ್ಯೆ ಬಂದಾಗ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಕೇಳ್ತಾನೆ ಇರ್ತಾರೆ. ಅವರು ಇನ್ನೂ ಸಿಕ್ಕಿಲ್ಲ, ನನಗೆ ಮಾರ್ಚ್ ಅಂತ ಆಗಿರೋದ್ರಿಂದ ಸ್ವಲ್ಪ ಕೆಲಸದ ಒತ್ತಡ ಇದೆ, ನಾನು ಕೊಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಆದರೆ ನಮಗೆ ಅವರು ಕೊಡದೇ ಇರೋದ್ರಿಂದ ನಾವು ಮತ್ತೆ 31/3/2026ಕ್ಕೆ ಮತ್ತೊಂದು ಆಡಳಿತ ಮಂಡಳಿ ಮೀಟಿಂಗನ್ನು ಕರಿತೇವೆ. ಆ ದಿನದಲ್ಲಿ ಅವರಿಗೆ ನಾವು ಗಂಭೀರವಾಗಿ ಪರಿಗಣಿಸಿ ನೀವು ಅದು ಸೂಕ್ತ ದಾಖಲೆ ಬೇಕೇ ಬೇಕು ಅಂಥೇಳಿ ಕೇಳ್ತೇವೆ. ಅವರು ಅವತ್ತು ಕೂಡ ಆ ಒಂದು ವ್ಯಕ್ತಿಯ ದಾಖಲೆಯನ್ನು ಕೊಡುವಂಥ ಪ್ರಯತ್ನ ಮಾಡ್ತಾರೆ. ಅಪೂರ್ಣವಾಗಿರುತ್ತೆ. ನಾವು ಹಾಗೆ ಹೇಳಲ್ಲ. ಅಂದಿನ ದಿನ ನಾವೇನು ಮಾಡ್ತೇವೆ ಅಂದರೆ ಸಂಬಂಧಪಟ್ಟ ಇತರೆ ಈ ಓಡಿ ಸಾಲ ಏನಿದೆ ಅದರದ್ದೆಲ್ಲ ಸಂಪೂರ್ಣ ಎಲ್ಲ ಸಾಲಗಳ ಮಾಹಿತಿ ಬಾಂಡನ್ನು ನಾವು ಸೂಕ್ತ ದಾಖಲೆ, ಹಣ ಕೂಡ ವರ್ಗಾವಣೆ ಆಗಿರೋದು ಎಲ್ಲ ದಾಖಲೆಗಳನ್ನು ಅಂದಿನ ದಿನ ನಾವು ಕೇಳ್ತೇವೆ. ಅವರು ಆವಾಗ ನಾನು 15 ದಿನದ ಕಾಲಾವಕಾಶದಲ್ಲಿ ಉಳಿದ ಸಿಬ್ಬಂದಿಯ ಸಹಕಾರ ತಗೊಂಡು ಕೊಡ್ತೀನಿ ಅಂತ ಹೇಳ್ತಾರೆ. ನಾವು ಕರೆಕ್ಟ್ ಮತ್ತು 15 ದಿನಕ್ಕೆ ಮತ್ತೆ ಮೀಟಿಂಗ್ ಮಾಡ್ತೇವೆ 19/4/2026ಕ್ಕೆ. ಅವತ್ತು ಆಡಳಿತ ಮಂಡಳಿಯವರು ಆ ಪರಿಶೀಲನೆಗಾಗಿ ಸೂಕ್ತ ದಾಖಲಾತಿಗಳನ್ನು ಕೇಳಿದಾಗ ಅವರು ದಾಖಲಾತಿಗಳನ್ನು ಅಪೂರ್ಣವಾಗಿ ಕೊಡ್ತಾರೆ. ನಾವು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ದಾಖಲೆಗಳು ಇಲ್ಲದೇ ಇರೋದರಿಂದ ಅವ್ರ ಮೇಲೆ ನಾವು ಯಾಕೆ ಕ್ರಮ ತಗೊಳ್ಬಾರ್ದು ಅನ್ನೋ ಹಂತಕ್ಕೆ ಹೋಗಿ ಇವರು ನಮಗೆ ಕೊಡೋದಿಲ್ಲ, ಮುಖ್ಯ ಕಾರ್ಯನಿರ್ವಾಹಕರೇ ಸರಿಯಾಗಿ ಕೊಡ್ತಾ ಇಲ್ಲ ಅಂದರೆ ನಾವು ಇದನ್ನು ಆಂತರಿಕ ಲೆಕ್ಕ ಪರಿಶೋಧನೆಗೆ
ಒಳಪಡಿಸಬೇಕು ಅಂಥೇಳಿ ಆಂತರಿಕ ಲೆಕ್ಕ ಪರಿಶೋಧನೆಗೆ TRCಯ ನಿವೃತ್ತ ಅಧಿಕಾರಿಯಾದಂಥ TM ಮಡಿವಾಳ ಅವರನ್ನು ಅಂದಿನ ಸಭೆಯಲ್ಲಿ ನಾವು ಆಯ್ಕೆ ಮಾಡ್ತೇವೆ. ಅಂದರೆ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಅಧ್ಯಕ್ಷರು ಉಪಾಧ್ಯಕ್ಷರು ನಾವು ವಹಿಸಿರ್ತೇವೆ. ಅಧ್ಯಕ್ಷರು ಉಪಾಧ್ಯಕ್ಷರು ಅವರ ಸಂಭಾವನೆಯನ್ನು ಫಿಕ್ಸ್ ಮಾಡುವಂಥ ಜವಾಬ್ದಾರಿ ಕೊಟ್ಟಿರ್ತೇವೆ. ಅದೇ ಸಂದರ್ಭದಲ್ಲಿ ಇದೇ ಮುಖ್ಯ ಕಾರ್ಯನಿರ್ವಾಹಕರು ಸುನೀಲ್ ಕುಮಾರ್ ಬಿ ಗೌಡ ತನಗೆ ಭಾಳ ಹತ್ತಿರ ಬಂತಿದ್ದು ಅಂತ ಹೇಳಿ ಅವತ್ತು ನಮಗೆ ಇದನ್ನು ಸುಮಾರು ಒಂದು 25 ಲಕ್ಷವರೆಗೂ ಕೆಲವೊಂದು ರೈತರ ಹೆಸರಿಗೆ ನಾನು ಮಾಡಿಕೊಂಡಿದ್ದೇನೆ ಅಂಥೇಳಿ ಒಂದು ಮನವಿಯನ್ನು ಕೊಡ್ತಾರೆ. ಆ ಸಂಪೂರ್ಣ ಸಾಲಕ್ಕೆ ನಾನು ಮತ್ತು ನನ್ನ ಕುಟುಂಬ ಜವಾಬ್ದಾರಿ ಇದೆ ಅಂಥೇಳಿ ಕೊಡ್ತಾರೆ. ಅದೇ ಆಧಾರದ ಮೇಲೆ ಉಪಾಧ್ಯಕ್ಷರು ಒಂದು ಪತ್ರಿಕಾ ಹೇಳಿಕೆ ಕೊಟ್ಟಿದ್ದು. ಅಂದು ಅವರ ಕುಟುಂಬದ ಮೇಲೆ ಬೋಜ ಹಾಕ್ಕೊಡ್ತೀವಿ ಅಂತ ಅಂದಿನ ದಿನದಲ್ಲಿ ಅವ್ರು ಹೇಳ್ತಾರೆ. ನಾವು ಏನೇ ಇದ್ದರೂ ಕೂಡ ಆಂತರಿಕ ಲೆಕ್ಕ ಪರಿಶೋಧಕರನ್ನು ನೇಮಕ ಮಾಡಿ ಕ್ರಮವಿಟ್ಟು ಆಂತರಿಕ ಲೆಕ್ಕ ಪರಿಶೋಧಕರು 1 ತಿಂಗಳೊಳಗಾಗಿ ನಮ್ಗೆ ವರದಿ ಕೊಡಬೇಕಂತೇಳಿ ನಾವು ಅವರಿಗೆ ಸಲ್ಲಿಸ್ತೇವೆ. ಆ ವರದಿ ಕೂಡ ಇನ್ನೂ ನಮ್ಮ ಕೈ ಸೇರಿಲ್ಲ. ಆ ತದನಂತರದಲ್ಲಿ 28ಕ್ಕೆ ನಾವು ಏಪ್ರಿಲ್ 30 ಬೆಳೆ ಸಾಲದ ಹಂಗಾಮು ರೈತರದ್ದಾಗಿರೋದ್ರಿಂದ ನಮಗೆ ಈ ಮುಖ್ಯ ಕಾರ್ಯನಿರ್ವಾಹಕರನ್ನ ಇಟ್ಕೊಂಡು ಯಾವುದೇ ಹಣದ ವ್ಯವಹಾರವನ್ನು ಖಾತೆ ಬದಲಾವಣೆ ಮಾಡಲಿಕ್ಕೆ ನಾವು ಅವ್ರಿಗೆ 19ಕ್ಕೆ ನಿಬಂಧನೆ ಹೇರ್ತೇವೆ. ಯಾವುದೂ ಕೂಡ ವ್ಯವಹಾರ ನೀವು ಮಾಡೋಂಗಿಲ್ಲ ಅಂಥೇಳಿ ಆಂತರಿಕ ಲೆಕ್ಕ ಪರಿಶೋಧನೆ ಬರೋವರಿಗೆ ಅಂತ ಹೇಳ್ತೇವೆ. ಆದರೆ ನಮಗೇನಾಗುತ್ತೆ ಅಂದರೆ ಏಪ್ರಿಲ್ 30ಕ್ಕೆ ಬೆಳೆ ಸಾಲದ ಹಂಗಾಮು ರೈತರು ಸಂಬಂಧಪಟ್ಟ ಬ್ಯಾಂಕ್ನಲ್ಲಿ ಹಣ ತೊಡಗಿಸಿರ್ತಾರೆ. ಅದನ್ನು ನಾವು ತೆಗೆದುಕೊಂಡು ರೈತರ ಸಾಲವನ್ನು ಮರುಪಾವತಿಗೆ ಚಾಲ್ತಿ ಮಾಡಲಿಕ್ಕಾಗಿ ನಮಗೆ ಅನಿವಾರ್ಯವಾಗಿ ಮತ್ತೊಬ್ಬ ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.